ಜಮಖಂಡಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಯಲ್ಲಿ ಇಂದು ಒಂದು ವಿಶೇಷ ಹಾಗೂ ಭಾವನಾತ್ಮಕ ಕ್ಷಣಕ್ಕೆ ಸಾಕ್ಷಿಯಾಗಲಿರುವ ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಹಲವು ವರ್ಷಗಳ ಕಾಲ ಪ್ರಾಮಾಣಿಕತೆ, ನಿಷ್ಠೆ ಮತ್ತು ಜನಪರ ಸೇವೆಯ ಮೂಲಕ ಜನಮನ ಗೆದ್ದಿರುವ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದ ಜಯರಾಮ್ ಎನ್ ನಾಯಕ್ ಅವರಿಗೆ ಆತ್ಮೀಯವಾಗಿ ಗೌರವ ಸಮರ್ಪಿಸಲಾಯಿತು. ಜಂಟಿ ಸಾರಿಗೆ ಆಯುಕ್ತರು, ಬೆಳಗಾವಿ ವಿಭಾಗ ಹಾಗೂ ಜಮಖಂಡಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ವತಿಯಿಂದ ಆಯೋಜಿಸಲಾದ ಈ ಸಮಾರಂಭದಲ್ಲಿ ಇಲಾಖೆಯ ಹಿರಿಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗ, ಗಣ್ಯರು, ಸ್ನೇಹಿತರು ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು. ಜಯರಾಮ್ ನಾಯಕ್ ಅವರ ಸೇವೆಯನ್ನ ಸ್ಮರಿಸಿ ಅಭಿನಂದಿಸಿದರು. ಸಾರಿಗೆ ಇಲಾಖೆಯಲ್ಲಿ ತಮ್ಮ ದೀರ್ಘ ಸೇವಾ ಅವಧಿಯ ಶ್ರೀ ಜಯರಾಮ್ ನಾಯಕ್ ಅವರು ಕರ್ತವ್ಯ ನಿಷ್ಠೆ, ಶಿಸ್ತು ಮತ್ತು ಪಾರದರ್ಶಕ ಆಡಳಿತದ ಮೂಲಕ ವಿಶಿಷ್ಟ ಗುರುತನ್ನ ಮೂಡಿಸಿದ್ರು. ಸಾರ್ವಜನಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವ ಗುಣ, ಕಚೇರಿಯ ಕಾರ್ಯವೈಖರಿಯಲ್ಲಿ ಸರಳತೆ ಹಾಗೂ ಸೇವಾ ಭಾವ ಇವುಗಳಿಂದ ಅವರು ಜನಸಾಮಾನ್ಯರ ಮನಸ್ಸಿನಲ್ಲಿ ವಿಶೇಷ ಸ್ಥಾನ ಗಳಿಸಿದ್ರು. ವಿಶೇಷವಾಗಿ ಗ್ರಾಮೀಣ ಭಾಗದ ಜನರಿಗೆ ವಾಹನ ಸಂಬಂಧಿತ ಸೇವೆಗಳು ಸುಲಭವಾಗಿ ದೊರೆಯುವಂತೆ ಶ್ರಮಿಸಿದ ಅವರು ಸಾರ್ವಜನಿಕರೊಂದಿಗೆ ಸದಾ ಸ್ನೇಹಪರವಾಗಿ ನಡೆದುಕೊಂಡು ಇಲಾಖೆಯ ಗೌರವ ಹೆಚ್ಚಿಸುವ ಕೆಲಸ ಮಾಡಿದ್ದಾರೆಂದು ಸಹೋದ್ಯೋಗಿಗಳು ಸ್ಮರಿಸಿದ್ದಾರೆ. ಕಚೇರಿಯಲ್ಲಿ ಸಿಬ್ಬಂದಿಯೊಂದಿಗೆ ಕುಟುಂಬ ಸದಸ್ಯರಂತೆ ಬೆರೆತು ಕಾರ್ಯನಿರ್ವಹಿಸಿದ ಅವರ ಸರಳ ವ್ಯಕ್ತಿತ್ವ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇದೀಗ ಅವರ ವಯೋನಿವೃತ್ತಿಯ ಹಿನ್ನೆಲೆಯಲ್ಲಿ ಜಮಖಂಡಿ ಆರ್ಟಿಒ ಕಚೇರಿಯಲ್ಲಿ ಭಾವನಾತ್ಮಕ ವಾತಾವರಣ ನಿರ್ಮಾಣವಾಗಿದ್ದು, ಹಲವು ಸಿಬ್ಬಂದಿ ವರ್ಗದವರು ಮತ್ತು ಸಾರ್ವಜನಿಕರು ಅವರನ್ನು ಬೀಳ್ಕೊಟ್ಟು ಜಯರಾಮ್ ನಾಯಕ್ ಅವರು ಕೇವಲ ಅಧಿಕಾರಿ ಮಾತ್ರವಲ್ಲ, ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡ ಒಳ್ಳೆಯ ವ್ಯಕ್ತಿ ಎಂದು ಸಿಬ್ಬಂದಿ ವರ್ಗ ಭಾವುಕರಾಗಿ ಮಾತನಾಡಿದರು. ಈ ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭವು ಮೇ 27, 2026 ಬುಧವಾರ ಮಧ್ಯಾಹ್ನ 1 ಗಂಟೆಗೆ ಜಮಖಂಡಿಯ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಜಂಟಿ ಸಾರಿಗೆ ಆಯುಕ್ತರು, ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಗಣ್ಯರು ಭಾಗವಹಿಸಿ ಜಯರಾಮ್ ನಾಯಕ್ ಅವರನ್ನ ಸನ್ಮಾನಿಸಿ ಶುಭ ಹಾರೈಸಿ ಮುಂದಿನ ಜೀವನ, ಆರೋಗ್ಯ, ಸುಖ, ಶಾಂತಿ ಹಾಗೂ ನೆಮ್ಮದಿಯಿಂದ ಕೂಡಿರಲಿ ಎಂದು ಎಲ್ಲರೂ ಹಾರೈಸಿದ್ದು, ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಾರ್ವಜನಿಕರು ಮತ್ತು ಆತ್ಮೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ಪ್ರತಿನಿಧಿ ದಿಲೀಪ್ ಎಸ್ ಕಾಂಬ್ಳೆ, ಜಸ್ಟ್ ಕರ್ನಾಟಕ ಟಿವಿ, ಬಾಗಲಕೋಟೆ. ನಿವೃತ್ತಿ ಜೀವನ ನಮ್ಮ ಜಂಟಿ ಸಾರಿಗೆ ಆಯುಕ್ತರಿಗೆ ಸಾಹೇಬರಿಗೆ ಬೇರೆ ಬೇರೆ ಕಾರ್ಯಕ್ರಮಗಳಿಂದ ಈ ದಿನ ನಾನು ಫಿಕ್ಸ್ ಮಾಡಿದೆವು. ಏನಂದ್ರೆ ಇಲಾಖೆಗೆ ನಿಷ್ಠೆಯಿಂದ ದುಡಿಬೇಕನ್ನುವಂಥದ್ದು ಮನುಷ್ಯನಲ್ಲಿ ಎಲ್ಲಿವರೆಗೆ ಇರುವುದಿಲ್ಲ, ಅವರು ಯಾವತ್ತೂ ಹಸನ್ಮುಖಿ ಹಾಕಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹೇಳ್ತಾ ನಮ್ಗೆ ಎರಡು ಮಾತು. ಅವರಿಂದ ಗೌರವ ಸನ್ಮಾನ. ಈಗ ಗೌರವಿಸಬೇಕಂತ ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ. ತುಂಬಾ ಪ್ರೀತಿಯಿಂದ, ಅಭಿಮಾನದಿಂದ ಜಯರಾಮ್ ನಾಯ್ಕ, ಆಮೇಲೆ ಹುದ್ದೆಗಳ ನೌಕರ ಬಳಗದವರು ಕೂಡ ಬಂದಿದ್ದಾರೆ. ಈಗ ಅಪ್ಪಯ್ಯ ನಾಲ್ಕವಾಡ ಮಠ ಅವರು ಗೌರವಿಸ್ತಾ ಇದ್ದಾರೆ. ಒಬ್ಬೊಬ್ಬರೇ ಬರ್ರಿ ಅಂದ್ರೆ ಅಡುಗೆ ಮಾಡಿದ್ದಾರೆ. ಒಬ್ಬೊಬ್ಬರೇ ಬರ್ರಿ, ಒಬ್ಬೊಬ್ಬರೇ ಬಂದ್ರೆ ಅನುಕೂಲ ಆಗ್ಬಿಡ್ತೈತೆ. ಅಂದ್ರೆ ನೀವು ತುಂಬಾ ಪ್ರೀತಿಯಿಂದ ಒಂದು 10 ನಿಮಿಷ ಅಷ್ಟೇ ಆಗ್ತೈತಿ. ಬರೀ ಶಬ್ದವ್ರು ಬರ್ಲಿ, ನಿಧಾನ ಪರಮ ಪೂಜೆಗೆ ತಡೆಬಿಡ್ರಿ. ಎಲ್ಲರೂ ದಯವಿಟ್ಟು ಊಟ ಮಾಡ್ಕೊಂಡು ಹೋಗ್ಬೇಕು, ಯಾರು ಹೋಗ್ಬಾರ್ದು. ವೇದಿಕೆ ಹಿಂಭಾಗದಲ್ಲಿ ಊಟದ ವ್ಯವಸ್ಥೆ ಇದೆ. ವೇದಿಕೆ ಹಿಂಭಾಗದಲ್ಲಿ ಊಟದ ವ್ಯವಸ್ಥೆ ಇದೆ. ಅವರ ನಿವೃತ್ತಿ ಸಮಾರಂಭದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರಲ್ಲಿ ನಮಸ್ಕರಿಸಿ
ಇಲಾಖೆಯ ಜಂಟಿ ಸಹಾಯರಿಗೆ ಆಯುಕ್ತರಾಗಿರ್ತಕ್ಕಂಥ ಹಿರಿಯರಾದ ಸಿದ್ದಪ್ಪ ಕಲ್ಲೇರ್ ಸಾಹೇಬ್ರೆ, ಇಂದಿನ ಈ ಸಮಾರಂಭದ ಪಾದಗಳನ್ನು ನಮಸ್ಕರಿಸಿ ನನ್ನ ಹಿರಿಯ ಅಧಿಕಾರಿಗಳಾದಂಥ ಸಿದ್ದಪ್ಪ ಕಲ್ಲೇರ್ ಸರ್ ಜಂಟಿ ಸರ್ಗೆ ಹಾಗೂ ನನ್ನ ನಿವೃತ್ತ ಮತ್ತು ಈಗ ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾದ ಪರಮ ಪೂಜೆಗಳ ಪಾದಗಳಿಗೆ ನಮಸ್ಕರಿಸಿ ಹಾಗೂ ನಮ್ಮ ಹಿರಿಯ ಅಧಿಕಾರಿ ವೇದಿಕೆ ಮೇಲೆ ಆಸೀನರಾದ ಹಿರಿಯ ಅಧಿಕಾರಿಗಳಿಗೂ ನಮಸ್ಕರಿಸಿ ಹಾಗೂ ಇಲ್ಲಿ ನೆರೆದಿರುವಂಥ ನಮ್ಮ ಜಮಖಂಡಿ ನಗರದ ಹಿರಿಯರಿಗೂ ಹಾಗೂ ಪತ್ರಿಕೆ ಮಾಧ್ಯಮದವರಿಗೂ ಮತ್ತು ತಾಯಂದಿರಿಗೂ ಮತ್ತು ಅಣ್ಣ ತಮ್ಮದರಿಗೂ ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಮೂಲ ಇದೊಂದು ಕಾರ್ಯಕ್ರಮ ಇದಂದರೆ ಅವರ ಜೀವನವನ್ನು ಸರ್ಕಾರ ಇಲಾಖೆಯಿಂದ ಮುಗಿಸುವಂಥ ಜನ ಇವತ್ತು ಇದು ಸಂಭ್ರಮದ ಹಬ್ಬವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಜಯರಾಮ್ ನಾಯ್ಕ ಸಾಹೇಬ್ರ ಹೆಂಗಂದರೆ ಅವರ ಮಾರ್ಗದರ್ಶನ ಹೆಂಗಂದರೆ ಅವರು ಮುಂಚೆ ಕೆಲಸಕ್ಕೆ ಬಂದರೆ ಅವತ್ತು ಈ ಜಯರಾಮ್ ನಾಯ್ಕ ಸರ್ ಬಂದರೆ ಇವತ್ತು ನಾವು DL ತೊಳೋದು ಕಷ್ಟ ಆಯ್ತನೋ ಅಂತ ಕಾಲ ಇತ್ತು. ಆ ಕಾಲದಿಂದ ಇವತ್ತು ಜನಸ್ನೇಹಿಯಾಗಿ ಎಲ್ಲರನ್ನು ಒಂದು ಈ ನಮ್ಮ ಕಾನೂನನ್ನು ದಾಟಿ ಏನೋ ಸಹಾಯ ಏನಾಗಬೇಕು ಎಲ್ಲರಿಗೆ ಏನೋ ಒಂದು ಒಳ್ಳೆಯ ಇದರಿಂದ ಅವ್ರನ್ನ ಮುನ್ನಡೆಸುವಂಥ ಕೆಲಸವನ್ನು ನಮ್ಮ ಕಚೇರಿಯಲ್ಲಿ ಮಾಡಿದ್ದಾರೆ. ಹಾಗೂ ಅವರು ಬಂದಂಥ ಯಾವುದೇ ಕಷ್ಟ ಅಂತ ಬಂದ ಜನರಿಗೆ ಅವರು ನಾಳೆ ಬಾ ನಾಡಿದ್ದು ಬಾ ಅಂತ ಹೇಳ್ತಿಲ್ಲ, ಅವ್ರಿಗೇನು ಒಳ್ಳೇದು ಆಗ್ತೈತೆ ಅವತ್ತು ಮಾಡಿ ಕಳಿಸೋರು. ಮತ್ತು ಅವರು ಇವತ್ತಿಂದ ನಾವು ಮೊದಲಲ್ಲೇ ನಾವು ಕಂಡುಕೊಂಡಿದ್ವಿ. ಅವರೊಂಥರ ಒಂದು ಸಮಾಜ ಸೇವೆ ಮಾಡ್ಕೋತ ಬಂದವರು. ನಾವು ಅವ್ರ ತೋಟಕ್ಕೆ ಹೋಗಿದ್ವಿ. ಅವ್ರ ತೋಟದಲ್ಲಿ ಕನಿಷ್ಠ ಏನಿಲ್ಲ ಅಂದರೂ ದಿನ ಒಂದು 20-30 ಜನ ಜನರು ಬಂದಿರ್ತಾರೆ. ಅವ್ರ ತೋಟದಲ್ಲಿ ಹೆಂಗಂದ್ರೆ ಅದೊಂದು ಏನೋ ನೊಂದ ಜನ ಏನು ಬರ್ತಾರೆ ಅವ್ರಿಗೆಲ್ಲ ಅಲ್ಲಿ ಹೆಲ್ಪ್ ಮಾಡಿ ಕಳಿಸೋದು. ಸಾವಿರ ಅದರತ್ತಂದ್ರೆ ಶನಿವಾರ ಆಯ್ತಾರ ಅವ್ರ ತೋಟದಲ್ಲೇ ಜನ ಇರ್ತಾರೆ. ಅಂದರೆ ಆ ಜನರಿಗೆ ಒಂದು ದೃಢ ನಿರ್ಧಾರ ಸಾವಿರಲ್ಲಿ ಹೋದರೆ ಕೆಲಸಗಳು ಆಗ್ತಾವನೋ ಅಂತ ಜೀವನ ನಡೆಸಿದವರು. ಮತ್ತು ಅವರ ಜೀವನ ಒಂದು ಸರಳ ಜೀವನ. ಯಾವತ್ತೂ ನಮ್ಮಲ್ಲಿ ಅಧಿಕಾರ ಇದೆ ಅಂತ ಯಾರ ಮೇಲೆ ಒಂದು ದುರಂಕಾರ ಆಯಿತು ಇದು ಆಯಿತು ಮಾಡಿದವರಲ್ಲ. ಯಾವತ್ತೂ ಅವರೊಂಥರ ರೈತ ಜೀವಿ. ನಾವು ಹೇಳಬೇಕಂದ್ರೆ ಅವ್ರ ತೋಟದ ಮೇಲೆ ಇರುವಂಥ ಪ್ರೀತಿ ನೋಡಿದ್ರೆ ನಾವು ತೋಟಕ್ಕೆ ಹೋದ ಇದೊಂಥರ ಅನಿಸುವಂಥ ಜೀವನ ನಡೆಸಿದ್ದಾರೆ. ಅವ್ರಿಗೆ ಏನಾದ್ರು ನೆಮ್ಮದಿ ಕಾಣಬೇಕಂದ್ರೆ ನಾವು ಅಲ್ಲೇ ಇರ್ತೀವಿ, ಅವ್ರ ತೋಟ ಕಡೆ ಹೋಗಿ ನೋಡ್ರಿ ಅಂತೀವಿ. ಅಂಥ ಜೀವನ ಅವ್ರದ್ದು. ನಾವು ಒಂದೇ ತಾಲೂಕಿನವರು. ಸೊ ಅಲ್ಲಿ ನಾವು ಕಣ್ಣಿಂದ ನಾವು ಹತ್ತಿರದಿಂದ ನೋಡಿದ್ದೀವಿ ಅವರ ಜೀವನವನ್ನು. ಸೊ ಅದೇ ಥರ ಅವರ ಜೀವನವು ಒಂದು ನಮಗೆ ಮಾರ್ಗದರ್ಶನವಾಗಿ ಮತ್ತೆ ಮುಂಬರುವ ಇದಕ್ಕೆ ಅವರ ಸೇವೆ ನಮಗೆ ದೊರಕಿದೆ. ಅವರ ಜೀವನವನ್ನು ನಾವು ಹೊಂದಾಣಿಕೆ ಮಾಡಿಕೊಂಡು ನಾವು ಜೀವನವನ್ನು ನಡೆಸುತ್ತೇವೆ. ಹೀಗಾಗಿ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ನಾವು ಹಾರೈಸುತ್ತೇವೆ. ನಮಸ್ಕಾರ.